ಸಂಘರ್ಷ 2 ನಿಮಿಷ ರನ್ವೇ ರಾಜಕೀಯ. ನಿನ್ನೆ ಸಂಜೆ ಮೈಸೂರಿನಲ್ಲಿ ಸಿಎಂ ಡಿಸಿಎಂ ಜೊತೆ ರಾಹುಲ್ ಗಾಂಧಿ ಚರ್ಚೆ ಮಾಡಿದ್ರು. 2 ನಿಮಿಷದ ಚರ್ಚೆಯಲ್ಲಿ ಹೇಳಿದ್ದು ಒಂದೇ ಮಾತು. 2 ನಿಮಿಷದ ಚರ್ಚೆ. ಕುರ್ಚಿ ಸಂಘರ್ಷ ಹಲವು ತಿಂಗಳಿಂದ ನಡೀತಾ ಇದೆ. ನಿನ್ನೆ ರಾಹುಲ್ ಗಾಂಧಿ ಮೈಸೂರಿಗೆ ಬಂದಿದ್ರು. 2 ನಿಮಿಷ ಮಾತಿಗೆ ಸಿಕ್ಕಿದ್ರು. ಆ 2 ನಿಮಿಷದಲ್ಲಿ ಏನ್ ಹೇಳಿದ್ದು ಒಂದೇ ಮಾತು. ದೆಹಲಿಗೆ ಬನ್ನಿ ಅಂತ ಸಿಎಂ ಡಿಸಿಎಂಗೆ ಒಂದೇ ಸಾಲಿನ ಉತ್ತರ ಕೊಟ್ಟಿದ್ದಾರೆ. ಕಮ್ ಟು ಡೆಲ್ಲಿ ಅಂತ ಇಬ್ಬರಿಗೂ ರಾಹುಲ್ ಗಾಂಧಿ ಸಂದೇಶ ಕೊಟ್ಟಿರೋದು. ದೆಹಲಿಗೆ ಯಾವಾಗ ಬರಬೇಕು ಅನ್ನೋದರ ಬಗ್ಗೆ ರಾಹುಲ್ ಗಾಂಧಿ ಸ್ಪಷ್ಟನೆ ನೀಡಿಲ್ಲ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ರನ್ವೇನಲ್ಲಿ 2 ನಿಮಿಷ ಮಾತಾಡಿದ್ರು. ಈ 2 ನಿಮಿಷದ ಚರ್ಚೆಯಲ್ಲಿ ರಾಹುಲ್ ಗಾಂಧಿ ಏನ್ ಕೇಳಿದ್ರು? ಒಂದೇ ಮಾತು ಹೇಳಿದ್ದು, ಒಂದೇ ಸಾಲಿನಲ್ಲಿ ಉತ್ತರ ಕೊಟ್ಟಿದ್ದಾರೆ. ಕಮ್ ಟು ಡೆಲ್ಲಿ ಅಂತ. ಯಾವಾಗ ಬರಬೇಕು ಏನು ಅನ್ನೋದರ ಬಗ್ಗೆ ಯಾವುದೇ ಸ್ಪಷ್ಟತೆಯನ್ನ ಕೊಟ್ಟಿಲ್ಲ ರಾಹುಲ್ ಗಾಂಧಿ. ಜನವರಿ 16ರಂದು ದೆಹಲಿಯಲ್ಲಿ ಪಂಚರಾಜ್ಯ ಚುನಾವಣೆ ಮೀಟಿಂಗ್ ಇದೆ. ನಿನ್ನೆ ರಾಹುಲ್ ಗಾಂಧಿ ಭೇಟಿ ಆಯಿತು. 2 ನಿಮಿಷ ಒಂದೇ ಒಂದು ಸಾಲಿನಲ್ಲಿ ರಾಹುಲ್ ಗಾಂಧಿ ಉತ್ತರ ಕೊಟ್ಟು ಹೊರಟರು ಕಮ್ ಟು ಡೆಲ್ಲಿ ಅಂತ. ಅದರ ಬೆನ್ನಲ್ಲೇ ಡಿಕೆ ಬ್ರದರ್ಸ್ ಮಾರ್ಮಿಕ ಟ್ವೀಟ್ ಮಾಡಿದ್ದಾರೆ. ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ. ಮತ್ತೊಮ್ಮೆ ವಿಶ್ವಾಸವನ್ನ ವ್ಯಕ್ತಪಡಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಪೋಸ್ಟ್ ಮಾಡಿದ್ದಾರೆ. ಯಶಸ್ಸಿನ ಮೊದಲ ಹೆಜ್ಜೆಯೇ ಪ್ರಯತ್ನ. ಡಿಕೆ ಸುರೇಶ್ ಮಾಡಿರುವಂತಹ ಪೋಸ್ಟ್ ಇದು. ಸತತ ಪ್ರಯತ್ನದ ಫಲವೇ ಯಶಸ್ಸು ಅಂತ ಡಿಕೆ ಸುರೇಶ್ ಟ್ವೀಟ್ ಮಾಡಿದ್ದಾರೆ. ರಾಹುಲ್ ಭೇಟಿಯ ನಂತರ ಡಿಕೆ ಬ್ರದರ್ಸ್ ಟ್ವೀಟು ಗಮನ ಸೆಳೀತಾ ಇದೆ. ಕಮ್ ಟು ಡೆಲ್ಲಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಆದ್ರೆ ಅದೊಂದೇ ಒಂದು ಸಾಲು ಡಿಕೆ ಬ್ರದರ್ಸ್ ವಿಶ್ವಾಸವನ್ನ ಜಾಸ್ತಿ ಮಾಡಿದೆಯಾ? ಅವ್ರು ಹಾಕಿರುವಂತ ಟ್ವೀಟ್ ನೋಡ್ತಾ ಇದ್ದೀರಿ. ಒಬ್ರು ಹಾಕಿದ್ದಾರೆ ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತ. ಮತ್ತೊಬ್ರು ಹಾಕಿದ್ದಾರೆ ಯಶಸ್ಸಿನ ಮೊದಲ ಹೆಜ್ಜೆಯೇ ಪ್ರಯತ್ನ, ಸತತ ಪ್ರಯತ್ನದ ಫಲವೇ ಯಶಸ್ಸು ಅಂತ. ಅಣ್ಣ ತಮ್ಮ ಇಬ್ರು ಹಾಕಿರುವಂತ ಈ ಟ್ವೀಟು ಗಮನ ಸೆಳೀತಾ ಇದೆ. ಅಲ್ಲಿಗೆ ಮತ್ತೊಮ್ಮೆ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ ಡಿಕೆ ಬ್ರದರ್ಸ್. ಸಂಕ್ರಾಂತಿ ಹಬ್ಬದ ದಿನವೇ ದೆಹಲಿ ಫ್ಲೈಟ್ ಅನ್ನ ಡಿಕೆ ಶಿವಕುಮಾರ್ ಹತ್ತಲಿದ್ದಾರೆ. ನಾಳೆ ಸಂಜೆನೆ ದೆಹಲಿಗೆ ಹೊರಡ್ತಾ ಇದ್ದಾರೆ. ನಿಗದಿಗಿಂತ 1 ದಿನ ಮೊದಲೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆಯನ್ನ ಮಾಡ್ತಿದ್ದಾರೆ. ನಾಡಿದ್ದು ಅಸ್ಸಾಂ ಚುನಾವಣಾ ವೀಕ್ಷಕರ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ಆ ಸಭೆ ಇರೋದು ನಾಡಿದ್ದು, ನಾಳೆ ಹೊರಡಬೇಕಿತ್ತು. ಆ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಅಂತ ದೆಹಲಿಗೆ ಹೋಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಅಧ್ಯಕ್ಷ ಅವರು ನಮ್ಮ ಲೀಡರ್ ಆಫ್ ದಿ ಅಪೋಸಿಷನ್, ಅವರು ಕಾಂಗ್ರೆಸ್ ಅಧ್ಯಕ್ಷರು. ನಾವು ಭೇಟಿ ಮಾಡೋದು, ನಾವು ಮಾತಾಡೋದು, ನಾವು ಅವ್ರಿಗೆ ಗೌರವ ಕೊಡೋದು, ಪ್ರೋಟೋಕಾಲ್ ಅಲ್ಲಿ ಹೋಗಿ ರಿಸೀವ್ ಮಾಡೋದು, ಇವೆಲ್ಲ ನಾನು ಪಬ್ಲಿಕ್ ಅಲ್ಲಿ ಚರ್ಚೆ ಮಾಡ್ತಾರಾ? ನೀವೇನೋ ಸುಮ್ಮನೆ ನಿಮ್ಗೆ ಇಷ್ಟ ಬಂದಂಗೆ ಯಾರು ಹೇಳಿದ್ರು ಅಂತ ಆಫ್ ದಿ ರೆಕಾರ್ಡ್ ಹೇಳಿದ್ರು, ಈಫ್ ದ ರೆಕಾರ್ಡ್ ಹೇಳಿದ್ರು ಅಂತ ಸುಮ್ಮನೆ ಏನೋ ನಿಮ್ಗೆ ಗೊಂದಲ ನೀವು ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಟಿವಿಗಿರೋಂಥ ಇದನ್ನ ಗೌರವನ ನೀವು ಹಾಳು ಮಾಡ್ಕೋತಾ ಇದ್ದೀರಿ. ಹೊತ್ತು ಯಾವ ಸಂದೇಶನೂ ಇಲ್ಲ. ಭೇಟಿ ಮಾಡಿದ್ದೀವಿ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಇದ್ರ ಬಗ್ಗೆ, ನರೇಗಾ ಬಗ್ಗೆ ಏನೇನು ಕಾರ್ಯಕ್ರಮ ಮಾಡ್ತಾ ಇದೀವಿ ಅದನ್ನೆಲ್ಲ ತಿಳಿಸಿದೀವಿ. ಈ ರಾಜ್ಯದಲ್ಲಿ ಆಗ್ತಾ ಇರೋಂಥ ಬಿಜೆಪಿ ಅವ್ರ ರಾಜಕಾರಣ ಕೂಡ ಚರ್ಚೆ ಮಾಡಿದೀವಿ. ನಾನು ಮೊದಲೇ ಈ ಹೊಸ್ತೇನಲ್ಲ ರೀ, ಮೊನ್ನೆ ಇದಕ್ಕೆ ಹೋಗಿದ್ದೆ, ನಮ್ಮ ಒಕ್ಕಲರದ ಬಿಸ್ನೆಸ್ ಮೆನ್ ಇದಕ್ಕೆ ಹೋಗಿದ್ದೆ. ಅವ್ರಿಗೆ ಹೇಳ್ದೆ ನಾನು ಅಷ್ಟೇ, ನನ್ನ ಅನುಭವಗಳನ್ನ ಸುಮಾರು ಒಂದು 20 ನಿಮಿಷ ಮಾತಾಡಿದೆ. ಅದನ್ನು ಟ್ವೀಟ್ ಮಾಡಿದೆ. 16ನೇ ತಾರೀಕು ಡೆಲ್ಲಿಗೆ ಹೋಗ್ತೇನೆ. ನನಗೆ ಮೀಟಿಂಗ್ ನಾನು ಯಾವುದು ಆನ್ ರೆಕಾರ್ಡ್ ಇಟ್ಕೊಳ್ಳಲ್ಲ. ನನ್ನ ಹತ್ರ ಯಾವಾಗಲೂ ರೆಕಾರ್ಡ್ ಅಲ್ಲೇ. ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಈಗ ಸಂಕ್ರಾಂತಿ ಮುಗಿತು. ಯಾವುದೇ ಕ್ರಾಂತಿ ಇಲ್ಲ, ಎಲ್ಲಾ ಭ್ರಾಂತಿ ಅಂತ ಸಚಿವ ಜಮೀರ್ ರಿಯಾಕ್ಟ್ ಮಾಡಿದ್ದಾರೆ. ಸಿಎಲ್ಪಿಯಲ್ಲಿ 5 ವರ್ಷಕ್ಕೆ ಸಿದ್ದರಾಮಯ್ಯನವರನ್ನ ಆಯ್ಕೆ ಮಾಡಿದ್ದೀವಿ, ಎಲ್ಲಾ ಕ್ರಾಂತಿಯೂ ಮುಗಿತು ಅಂತ ಜಮೀರ್ ಅಹಮದ್ ಖಾನ್ ಪ್ರತಿಕ್ರಿಯೆ ಕೊಟ್ಟಿರೋದು. ಯಾವ ಕ್ರಾಂತಿನೂ ಇಲ್ಲ, ಏನೇನು ಕ್ರಾಂತಿನೂ ಇಲ್ಲ. ನಾನು ಹೇಳಿದ್ದೀನಿ, ಯಾರು ನವಂಬರ್ ಕ್ರಾಂತಿ ಅಂದರು, ನವಂಬರ್ ಕ್ರಾಂತಿ ಹೋಯ್ತು. ನವಂಬರ್ ಆದಮೇಲೆ ಡಿಸೆಂಬರ್ ಅಂದರು, ಈಗ ಜನವರಿ ಅಂತವ್ರೆ,
ಈಗ ನಾನು ಹೇಳ್ತೀನಿಲ್ಲ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ ಯಾರಿಂದನೂ ಸಾಧ್ಯ ಇಲ್ಲ, ಅದು ಹೈಕಮಾಂಡಿಂದ ಮಾತ್ರ ಸಾಧ್ಯ. ನಾವು ಹೈಕಮಾಂಡ್ ಏನು ನಿರ್ಧಾರ ತಗೊಂಡು ಎಲ್ಲ ನಾವೆಲ್ಲ ಬದ್ಧ. ನೋ ಕ್ರಾಂತಿ ನೋ ಭ್ರಾಂತಿ, ಏನೇನೂ ಇಲ್ಲ. ನಮ್ಮ ಪಕ್ಷ ಹೈಕಮಾಂಡ್, ನಮ್ಮ ಪಕ್ಷ. ಈಗ ಕೇಳ್ರಿ ಸರ್, ಈಗ CLP ನಾನು ಅದೇ ಒಂದು ನಿಮಿಷ ಈಗ ಎಲ್ಲ ತಾವೇ ಹೇಳ್ತೀರಾ. ಈಗ CLP ತೀರ್ಮಾನ ಆಗಿ ಈಗ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಈಗ CLP ಎಲ್ಲ ಆಯ್ಕೆ ಆದಮೇಲೆ 5 ವರ್ಷಕ್ಕಂತ ಆಯ್ಕೆ ಮಾಡೋದು MLAಗಳು, ಹೌದು ತಾನೆ? ಈಗ ನೀವು ಕೇಳ್ತಾ ಇದ್ದೀರಾ ಈ ಬದಲಾವಣೆ ವಿಚಾರ ನಡೀತಾ ಇರೋದ್ರಿಂದ. ಇಲ್ಲ, ಬದಲಾವಣೆ ಆಗಬೇಕಾದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಗೆರೆ ಯಾರು ಅವ್ರು ಗೆರೆ ಹಾಕಿದ್ದು ನಾವು ಯಾರೂ ಗೆರೆ ದಾಟಲ್ಲ. ನನ್ನ ವಿಶ್ವಾಸ ಇದೆ, ಈ 5 ವರ್ಷನೇ ಮನೆ ಸಿದ್ದರಾಮಯ್ಯ ಅವ್ರು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತದೆ ಅಂದರೆ ನಮ್ಮ ಪಕ್ಷ ಹೈಕಮಾಂಡ್. ನೋಡಿ ಸರ್, ಅಲ್ಲ ಅವ್ರೇನು ಮಾತಾಡಿದ್ದಾರೆ ಅಂತೇಳಿ ನಾವು ಹೆಂಗೆ ತಿಳ್ಕೊಳ್ಳೋದು? ಅವ್ರು ಹೇಳಿದರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ, ನಮಗೇನು ಹೇಳಿಲ್ಲಲ್ಲ ಅವರು. ಈ ಥರ ಚರ್ಚೆಗಳು ಅಗತ್ಯ ಇತ್ತ? ಅಲ್ಲೇನು ಚರ್ಚೆ ಏನು ಮಾಡ್ದಂಗೆ ಕಾಣಲಿಲ್ಲಪ್ಪ. ಅಲ್ಲೇನೋ ಉಭಯ ಕುಶಲೋಪರಿ ಸಾಂಪ್ರತ, ಅಲ್ಲೇನು ಅಷ್ಟು ಬಿಟ್ಟರೆ ನನಗೆ ನಾವು ಕ್ಯಾಮರಾದಲ್ಲಿ ನೀವು ತೋರಿಸಿದ್ರಲ್ಲ, ಅಷ್ಟೇ ನೋಡಿರೋದು ನಾವು. ಅಲ್ಲ ಇಷ್ಟ ಆಗಿತ್ತು. ಅವರು ಸ್ಟೇಟ್ ಗೌರ್ಮೆಂಟ್ ಜೊತೆ ಏನೂ ಕಾರ್ಯಕ್ರಮಗಳು ಇರಲಿಲ್ಲ. ಮುಖ್ಯಮಂತ್ರಿಗಳು ಭೇಟಿಯಾಗುವಂಥದ್ದಾಗಲಿ, ಚರ್ಚೆ ಆಗಲಿ, ಮೀಟಿಂಗ್ಸ್ ಆಗಲಿ, ಅವರು ನೇರವಾಗಿ ಬೆಂಗಳೂರು ಬಂದು ಬಾಷ್ಗೆ ಮತ್ತು ಇಂಡಿಯನ್ ಆಫ್ ಸೈನ್ಸ್ಗೆ ಹೋಗಿ ಅವರ ಪ್ರೋಗ್ರಾಮ್ ಪ್ರಿಫಿಕ್ಸ್ಡ್. ಹೀಗಾಗಿ ಮುಖ್ಯಮಂತ್ರಿಗಳು ಜನರಲ್ ಆಗಿ ಇವತ್ತು ಸ್ವಾಗತ ಮಾಡಿ ಎಲ್ಲರೂ ಮೀಟಿಂಗ್ಸ್ ಇದ್ರೆ ಅದು ಮೀಟಿಂಗ್ ರಿಸ್ಯೂಮ್ ಆಗ್ತಿದ್ರು. ಮೀಟಿಂಗ್ಸ್ ನನಗೆ ಮುಖ್ಯಮಂತ್ರಿಗಳು ಮೊನ್ನೆನೇ ನನಗೆ ಸೂಚನೆ ಕೊಟ್ಟು ನಾನು ಗೌರವ್ ಗುಪ್ತಾ ಅವರು DPI ಸೆಕ್ರೆಟರಿ ಎಲ್ಲರೂ ಕೂಡ ಹೋಗಿ ಮಾಡಿ ಸ್ವಾಗತ ಮಾಡಿದ್ವಿ. ಹೀಗಾಗಿ ಇಫ್ ದರ್ ವಾಸ್ ಎನಿಥಿಂಗ್ ಟು ಬಿ ಡಿಸ್ಕಸ್ಡ್ ವಿತ್ ದ ಚೀಫ್ ಮಿನಿಸ್ಟರ್, ಅವ್ರ ಪ್ರೋಗ್ರಾಮ್ ಆ ಥರ ಇರಲಿಲ್ಲ. ಅವ್ರ ಪ್ರೋಗ್ರಾಮು ಡೈರೆಕ್ಟ್ಲಿ ಬಾಷ್ಗೆ, ಅಲ್ಲಿ ಒಂದು ಇಂಡಿಯನ್ ಮೀಡಿಯಾಕ್ಕೂ ಕೂಡ ಅವ್ರು ಇದು ಮಾಡಿಲ್ಲ, ಒಂದು ಜರ್ಮನ್ ಮೀಡಿಯಾಗೆ ಇದು ಮಾಡುವಂಥದ್ದಿತ್ತು. ಸೊ ಅವ್ರದ್ದು ಪ್ರೀ ಸೆಟ್ ಪ್ರೋಗ್ರಾಮ್ ಇತ್ತು. ಹೀಗಾಗಿ ಮುಖ್ಯಮಂತ್ರಿಗಳು ಭಾಳ ಆದರೆ ಬಂದು ಅವ್ರನ್ನ ರಿಸೀವ್ ಮಾಡ್ಕೋಬಹುದಾಗಿತ್ತು, ಅಷ್ಟೇ ಹೊರಟ್ಬಿಟ್ಟು ಅವ್ರ ಚೇಂಬರ್ಗೂ ಕೂಡ ಬಂದಿಲ್ಲ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.